ವೆಲ್ಕಮ್ ಟು ಮಿಂಗ್ಲಾ. ಜೈ ಕಾರವಾರ, ಜೈ ಕರ್ನಾಟಕ, ಜೈ ಭಾರತ್. ಒಂದು ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದಿಲ್ಲಿ ಒಳಗಡೆ ತೋರಿಸ್ತೀನಿ ನೋಡಿ. ಇಲ್ಲಿ ಒಳಗಡೆ ಒಂದು ಕೆಫೆ ಥರ ಇದೆ, ಇಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಯಾಕಂತ ಹೇಳಿದ್ರೆ ಒಂದು ಅಚೀವ್ಮೆಂಟ್ ಥರ, ಅದನ್ನು ತಗೊಂಡು ಹೋಗ್ಲಿಕ್ಕೆ ಖುಷಿ ಆಗ್ತಾ ಇದೆ. ತಗೊಳ್ಳುವ ನಾನು ಇವಾಗ. ಗೈಸ್ ನೋಡ್ಬೋದು, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್. ಹೈ ನೈಕ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಾವು ಮಾಡಿದ್ದೀವಿ. ಫಾಸ್ಟ್ ಅಚೀವ್ಮೆಂಟ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ರೋಡಲ್ಲಿ ರೈಡ್ ಮಾಡೋದಕ್ಕೆ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹೋದ ಸಲ ಸಿಗಲಿಲ್ಲಾಗಿತ್ತು, ಈ ಸಲ ಸಿಕ್ಕಿದೆ. ನೆಕ್ಸ್ಟ್ ಟೈಮ್ ಮಿಂಗ್ಲಾ ಅಲ್ಲ, ಉಮ್ಲಿಂಗ್ಲಾ, ನೆಕ್ಸ್ಟ್ ಟೈಮ್ ಮಿಂಗ್ಲಾ ತಗೊಳ್ಳುವ. ಇದು ಆ್ಯಕ್ಚುಲಿ ಈಗ ಸೆಕೆಂಡ್ ಹೈಯೆಸ್ಟ್ ರೋಡೇಬಲ್ ಪಾಸ್ ಆಗಿದೆ, ಮೋಟ್ರೇಬಲ್ ಪಾಸ್ ಆಗಿದೆ ವರ್ಲ್ಡಲ್ಲಿ. ಹೌದು, ಈಗ ಇಂಡಿಯಾದಲ್ಲಿ ಹೈಯೆಸ್ಟ್ ಮೋಟೇಬಲ್ ಪಾಸ್ ಆಗ್ತಾ ಇದೆ ಮಿಂಗ್ಲಾ. ಇನ್ನು ಸ್ವಲ್ಪ ಕೆಲಸ ನಡೀತಿದೆ, ಅದಾದ್ರೂ ಹೋಗ್ತೇವೆ. ವೆಸ್ಟ್ ಕೋಸ್ಟ್ ರೈಡರ್ ಕ್ಲಬ್ಬಿಂದ ನಾವು ಕಾರವಾರಿಂದ ಲದಾಖ್ ಬಂದಿದ್ದೀವಿ. KA30 ನೋಡ್ಬೋದು. ಈ ನಮ್ಮ ವೆಸ್ಟ್ ಕೋಸ್ಟ್ ರೈಡರ್ ಕ್ಲಬ್ಬಿಂದ ಸ್ಟಿಕ್ಕರ್ ಇದೆ, ಅದನ್ನು ಇಲ್ಲೇ ಹಾಕ್ತಿದ್ದೀವಿ. ಸೊ ಸ್ವಲ್ಪ ಮಾತಾಡಲಿಕ್ಕೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ಪ್ರಕಾಶ್ ಅಣ್ಣ ಸೆಕೆಂಡ್ ಟೈಮ್ ಬರ್ತಾ ಇದ್ದಾನೆ. ಹೌದು, ಫಸ್ಟ್ ಟೈಮ್ ಬಂದಾಗ ನಮ್ಮ ಕ್ಲಬ್ ಆಗಿತ್ತು, ಈ ಸಲ ಕ್ಲಬ್ ಆಗಿದೆ. ಮತ್ತು ನಮ್ಮ ಕ್ಲಬ್ನಲ್ಲಿ ಮೆಂಬರ್ಸ್ ಇದ್ದಾರೆ. ನಾವು ನೆಕ್ಸ್ಟ್ ಟೈಮ್ ಎಲ್ಲ ಮೆಂಬರ್ಸ್ ಸೇರ್ಕೊಂಡು ಮತ್ತೆ ಬರ್ತೀವಿ. ನಮ್ಮ ಮೆಂಬರ್ಸ್ ವೆಸ್ಟ್ ಕೋಸ್ಟ್ ರೈಡರ್ ಕ್ಲಬ್ ಇದನ್ನೀಗ ಹಚ್ತೀವಿ. ಯಾರೇ ಬಂದು ಕಾರವಾರದಿಂದ ಬಂದ್ರು ಇದು ನೋಡಿ, ಹುಡುಕಿ ನೋಡಿ. ಓಕೆ, ಅಂತ ಹೇಳ್ಕೊಂಡು ವೆಸ್ಟ್ ಕೋಸ್ಟ್ ರೈಡ್ ಕ್ಲಬ್ ಅಂತ ಇದೆ. ಆ ಕ್ಲಬ್ಬಿಂದ ಒಂದು ಸ್ಟಿಕ್ಕರನ್ನು ಇಲ್ಲಿ ಹಾಕಿದ್ದೀವಿ. ನೀವು ನೋಡ್ಬೋದು, ಇದೆ ವೆಸ್ಟ್ ಕೋಸ್ಟ್ ರೈಡರ್ ಕ್ಲಬ್ ಅಂತ. ಸೊ ಖುಷಿ ಆಗ್ತಾ ಇದೆ. ಸೊ ಗಾಯ್ಸ್, ನಾವಿವಾಗ ಉಮ್ಲಿಂಗ್ಲಾ ಹೋಗಿ ಅಲ್ಲಿಂದ ಹಾನ್ಲೆ ಬಂದು ಮತ್ತೆ ನಮ್ಮ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ವಿ. ಇಲ್ಲಿಂದ ನಾವು ಮನಾಲಿ ಹೋಗ್ತಾ ಇದ್ದೀವಿ. ಸೊ ಮನಾಲಿ ತುಂಬ ಲಾಂಗ್ ಇದೆ, 500 ಕಿಲೋಮೀಟ್ರ್ ಹಾನ್ಲೆಯಿಂದ. ಸೊ ಮಿಡಲ್ ಎಲ್ಲಾದರೂ ಸ್ಟೇ ಮಾಡ್ತೀವಿ, ನೋಡುವ ಎಲ್ಲಿ ಸ್ಟೇ ಮಾಡಲಿ ಆಗ್ತದಂತ. ಸೊ ಲೆಟ್ಸ್ ಗೋ, ಮತ್ತೆ ಜರ್ನಿ ಸ್ಟಾರ್ಟ್ ಮನಾಲಿಗೆ.